ಅಖಾಡ ಬಿಗ್ ಫೇಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಕೇಶ್ವರ್ ಸರ್, ಈಗ ಇಲ್ಲಿ ಇದು ನಾವು ಗಮನಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಆಗಬಹುದು, ಆಗದೇ ಇರಬಹುದು. ಇವತ್ತು ಒಂದು ತಿಂಗಳಿಗೆ ಕೇಳ್ಕೊಂಡಿರ್ತಕ್ಕಂಥ ವಿಧಾನ ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ದಯಾಮರಣ ಕೊಟ್ಟುಬಿಡಿ ಅಂತ, ದಯಾಮರಣ ಅನ್ನೋ ಒಂದು ವರ್ಡ್ ಬಳಸ್ತಾ ಇರಬಹುದು, ವಿಷ ಕೊಟ್ಟುಬಿಡಿ ಅಂತ ಒಂದು ವರ್ಡ್ ಬಂದಿದೆ. 30 ದಿನಗಳಿಂದ ನನಗೆ ಬಿಸಿಲನ್ನೇ ತೋರಿಸಿಲ್ಲ ಇವರು, ಕೈಗಳಿಗೆ ಫಂಗಸ್ ಬಂದಿ ಅಂತ ಹೇಳಬೇಕಾದ್ರೆ, ಮುಂದಿನ ದಿನಗಳಲ್ಲಿ ಖಿನ್ನತೆ ಇಟ್ಕೊಂಡು ಕೂಡ ಏನಾದರೂ ಅರ್ಜಿ ಸಲ್ಲಿಕೆ ಆಗಬಹುದಾ, ನಂಗೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ನಾನು ಇದರಿಂದ ಆಚೆ ಬಂದರೆ ಸಾಕಾಗಿದೆ, ಇಂಥ ವಿನಾಯಿತಿಗಳು, ಇಂಥ ಮನವಿಗಳು ಪರಪ್ಪನಗರ ಜೈಲಿನ ಇತಿಹಾಸದಲ್ಲಿ ಇದ್ದುವಾ? ಅದಕ್ಕೆ ಮನ್ನಣೆ ಪುರಸ್ಕಾರ ಸಿಕ್ಕಿರೋದೇನಾದರೂ ಇತ್ತಾ? ಮೆಂಟಲ್ ಟ್ರೀಟ್ಮೆಂಟ್ ಅಂತ, ಫಿಸಿಕಲಿ ಆಯ್ತಪ್ಪ ಬೆನ್ನುಮೂಳೆ ನೋವಿತ್ತು ನನಗೆ ಆಚೆ ಹೋಗಬೇಕು, ಈ ಡಾಕ್ಟರ್ ನಂಗೆ ನಂಬಿಕೆ ಇಲ್ಲ, ಬೇರೆಲ್ಲೋ ನಾನು ತೋರಿಸ್ಕೊಳ್ತೀನಿ, ನನ್ನ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಇದೆಲ್ಲ ಕೇಳ್ಕೊಳ್ಬಹುದು. ಈ ಖಿನ್ನತೆ, ನಾನು ಖಿನ್ನತೆ ಒಳಗಾಗಿದ್ದೀನಿ, ಡಿಪ್ರೆಷನ್ ಒಳಗಾಗಿದ್ದೀನಿ ಅಂದರೆ ಈ ಪ್ರೂವ್ ಮಾಡೋದು ಹೇಗಿದೆನಾ? ನೋಡಿ, ಪ್ರತಿ ಒಂದು ಜೈಲಲ್ಲೂ ನಿಮ್ಗೆ ಗೊತ್ತಿರ್ಲಿ, ಒಬ್ಬೊಬ್ಬ ಸೈಕಾಲಜಿಸ್ಟ್ ಅಪಾಯಿಂಟ್ ಆಗಿದ್ದಾರೆ. ಅವರು ಈ ಒಂದು ವಿಚಾರಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಮತ್ತೆ ಅಸೆಸ್ ಮಾಡೋದಕ್ಕೆ ಅವರೆಲ್ಲ ಸಹಾಯ ಮಾಡ್ತಾರೆ. ಅಥವಾ ಏನೋ ಸಮಸ್ಯೆ ಇದ್ರೆ ಸಾಲ್ವ್ ಮಾಡೋದಕ್ಕೆ, ಅಥವಾ ಅದು ಸಫರ್ ಆಗ್ತಾ ಇದ್ರೆ ಏನಾಗಿದ್ರೆ ಏನಾದ್ರೂ ಅಡಿಷನ್ ಟ್ರೀಟ್ಮೆಂಟ್ ಕೊಡೋದು, ಮತ್ತೊಂದಕ್ಕೆ ಎಲ್ಲ ರೆಕಮೆಂಡ್ ಮಾಡೋ ವ್ಯವಸ್ಥೆ ಅವ್ರ ಕಡೆಯಿಂದ ಇದೆ. ಅದು ಒಂದು ವಿಚಾರ. ಖಿನ್ನತೆಯಿಂದ ಎಲ್ಲರೂ ಅಲ್ಲಿ ಲೋನ್ಲಿನೆಸ್ ಬಂದ್ರೆ ಖಿನ್ನತೆ ಸಹಜವಾಗಿ ಎಲ್ಲಾ ಪ್ರಿಸನರ್ಸ್ ಇದ್ದೇ ಇರುತ್ತೆ. ಮಾಡಿರೋದು ಘನಕಾರ್ಯಕ್ಕೋಸ್ಕರ ಅವ್ರಿಗೆ ಖಿನ್ನತೆ ಹುಟ್ಟೈತೆ ಅಂದ್ರೆ ಅದನ್ನೆಲ್ಲದು ತೀರಾ ಕೋರ್ಟ್ಗಳು ಕನ್ಸಿಡರ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲಾ ನೀಚೆ ಬಿಡ್ಬೇಕಾಗತ್ತೆ, ಯಾರನ್ನ ಒಳಗಿಟ್ಕೊಳಕ್ಕೆ ಆಗೋದಿಲ್ಲ. ಆ ಒಂದು ಗ್ರೌಂಡ್ ಅಲ್ಲಿ ಬೇಲ್ ಮ್ಯಾಟ್ರು ಖಂಡಿತ ಸಾಧ್ಯ ಇಲ್ಲ. ಮೆಡಿಕಲ್ ಗ್ರೌಂಡ್ ಬಿಟ್ಟು ಈ ಸೈಕಾಲಜಿಕಲ್ ಪಾಯಿಂಟ್ಸ್ ಗಳಲ್ಲಿ ತಗೋಬಹುದು ಅನ್ನೋದು ಇವತ್ತರೆಗೂ ನಾನಂತೂ ಕೇಳಿಲ್ಲ. ಆ ಅವಕಾಶ ಏನು ಆಗಿದೆ ನನ್ಗೆ ಗೊತ್ತಿರೋ ಇತಿಹಾಸದಲ್ಲಿ ಇಲ್ಲ ಅಂತ ನಿಮ್ಗೆ ಹೇಳ್ತೇನೆ. ಓಕೆ. ನನಗೆ ನಂದು ಈಗ ಸರ್, ನಮ್ಮ ಜೈಲುಗಳ ಬಗ್ಗೆ ನಾನು ನೀವು ಮಾತಾಡ್ತಿರ್ತೀವಿ ಎಷ್ಟೋ ಸಲ. ನಮ್ಮ ಜೈಲುಗಳು, ಭಾರತದ ಜೈಲುಗಳು ಪನಿಷ್ಮೆಂಟ್ ಆಧಾರಿತ ಜೈಲುಗಳಲ್ಲ, ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡಿರ್ತಕ್ಕಂಥ ಜೈಲುಗಳಲ್ಲ. ಮನಃಪರಿವರ್ತನೆ ನಮ್ಮ ಈ ಒಂದು ಜೈಲುಗಳ ಮೂಲ ಥಿಯರಿ ಮನಃಪರಿವರ್ತನೆ ಸರ್. ಯಾರೇ ವ್ಯಕ್ತಿ ಜೈಲಿಗೆ ಹೋದರೂ ಕೂಡ ಶಿಕ್ಷೆ ಕೊಡಬೇಕು, ಅವನಿಗೆ ಹೊಡಿಬೇಕು, ಬಿಸ್ತಲ್ಲಿ ಅವನಿಗೆ ಆಚೆ ಬರದಂತೆ ಮಾಡಬೇಕು, ಅವ್ನು ಕಟ್ಟಾಕ್ಬಿಡಬೇಕು, ಅವನಿಗೆ ಮೈ ಮುರಿಬೇಕಲ್ಲಿ, ಇದಲ್ಲ. ಮನಸ್ಪರಿವರ್ತನೆ ಆಗಲಿ, ಅವನೇನಾದರೂ ಕೃತ್ಯಗಳನ್ನು ಮಾಡಿದರೆ ಮನಃಪರಿವರ್ತನೆಯಾಗಿ ಅಲ್ಲಿಂದ ಒಳ್ಳೆ ಮನುಷ್ಯನಾಗಿ, ಒಳ್ಳೆ ನಾಗರಿಕನಾಗಿ ಆಚೆ ಬರಲಿ ಅಂತ ಹೇಳಿ. ಬಟ್ ಇದನ್ನು ಟೈಮ್ ಆ್ಯಂಡ್ ಅಗೈನ್ ನಮ್ಮ ಜೈಲುಗಳ ಮೇಲೆ ನನಗೆ ಅನುಕೂಲ ಇದ್ದರೆ ಅನುಕೂಲ, ಎಲ್ಲ ಚೆನ್ನಾಗಿದ್ದರೆ ಒಳ್ಳೆಯದು, ಚೇರು ಟೀಪಾಯಿ ಎಲ್ಲವನ್ನು ಹಾಕಿದರೆ ಅದು ಅನುಕೂಲ, ಸ್ವಲ್ಪ ಅದರಲ್ಲಿ ನನಗೆ ವ್ಯತ್ಯಾಸ ಆಯಿತು ಅಂದ ತಕ್ಷಣ ನನಗಿಲ್ಲಿ ನರಕ ತೋರಿಸ್ತಾ ಇದ್ದಾರೆ ಅಂತ ಹೇಳಬಹುದಾ ಅಂತ. ಈಗ ಹಿಂದೆ ಪ್ರಯತ್ನ ಮಾಡಿ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಬಂದ ಆಚೆ ಮತ್ತೆ ಅದೆಲ್ಲ ಸುಳ್ಳು ಅಂತ ನ್ಯಾಯಾಲಯ ಮತ್ತು ಎಲ್ಲರಿಗೂ ಗೊತ್ತಾಗಿ ಈಗ ಇದ್ರ ಮೇಲೆ ಏನಾತ ಮತ್ತೆ ಒಳಗಡೆ ಬರುವಂತ ಪರಿಸ್ಥಿತಿ ಆಯ್ತು ಅನ್ನೋದು ಗೊತ್ತಿರೋ ವಿಚಾರ. ಅದನ್ನ ಇವತ್ತಿನ ಸಂದರ್ಭನ ಕೋರ್ಟ್ ಹಂಗೆ ತಗೊಳತ್ತೆ ಅಂತ ಪ್ರಶ್ನೆ ಖಂಡಿತ ಯಾರು ಅನ್ಕೊಂಡ್ರೆ ತಪ್ಪಾಗುತ್ತದು. ಇವತ್ತಿನ ಏನು ಮಿನಿಮಮ್ ಫೆಸಿಲಿಟಿ ಕೊಡೋದ್ರಲ್ಲಿ ಅದನ್ನ ದೊಡ್ಡ ಇಶ್ಯೂ ಮಾಡ್ಕೋಬಾರ್ದು ಅಂತ ಕೋರ್ಟ್ ಒಂದು ದೊಡ್ಡತನದಲ್ಲಿ ನಡ್ಕೊಂಡಿರೋಂತ ಅವಕಾಶ ಇದ್ರಲ್ಲಿ ಇದೆ. ಬಿಟ್ರೆ ಬೇಲ್ ಮ್ಯಾಟರ್ಸ್ ಅಲ್ಲಿ ಅದೆಲ್ಲ ಬರೋದಿಲ್ಲ. ಆ ತರದ ಕ್ಲೈಮ್ ಮಾಡಕ್ ಹೋದ್ರೆ ಖಂಡಿತ ಫೇಲ್ ಆಗ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಶಿಫ್ಟಿಂಗ್ ಆಫ್ ದಿ ಇದ್ರಲ್ಲೂ ಅಷ್ಟೇನೆ ರೀಸನ್ ಸರಿಯಾಗಿ ಸಫಿಷಿಯಂಟ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಇಲ್ಲೇ ಇರ್ಲಿ ಅಂತ ಇಟ್ಟಿರ್ಬೋದು, ಅಷ್ಟು ಬಿಟ್ರೆ ಇದ್ರಲ್ಲಿ ಗೆಲುವು ಅಥವಾ ಇನ್ನೇನು ಅವ್ರು ಹೇಳಿದ್ದೆಲ್ಲ ನಂಬಿಟ್ಟು ಅನ್ನೋ ಪ್ರಶ್ನೆ ಅಂತೂ ಇಲ್ಲ. ಓಕೆ ಸರ್, ಮಾತಾಡಿಸ್ತೀನಿ. ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸಂಕೇತ್ ಸರ್, ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದು ನೋಡ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮನ್ನ ಡಿಬೇಟ್ ನಾನು ಕಂಟಿನ್ಯೂ ಮಾಡ್ತೀನಿ. ನೂತನ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣನ್ ಅವರು